ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ನೋ ಒಂದು ಭಾವನೆಯಿಂದ ಇವತ್ತು ತುಪ್ಪದ ಹೀರೆಕಾಯಿ ಪಲ್ಯ ಮಾಡೋದು ಸಿಂಪಲ್ಲಾಗಿ ಸ್ನೇಹಿತರೆ. ಏನಿಲ್ಲ, ಒಂದು 10 ನಿಮಿಷದಲ್ಲಿ ಈ ಪಲ್ಯ ರೆಡಿ ಆಗುತ್ತೆ ಮತ್ತು ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಏನಪ್ಪ ಅಂದರೆ ಈ ಮೋಷನ್ಗೆ ತೊಂದರೆ ಆಗೋರಿಗೆ, ಈ ಪೈಲ್ಸ್ ಪಿಸ್ತಲ ಎಲ್ಲ ಇರೋರಿಗೆ ತುಂಬ ಒಳ್ಳೆಯದು. ಹಾಗಾಗಿ ಯಾರೇ ಈ ಹೀರೆಕಾಯಿ ಸಿಕ್ಕಿದ್ರೆ ದಯವಿಟ್ಟು ಬಿಡಬೇಡಿ. ಮತ್ತು ಇದಕ್ಕೇನು ಎಣ್ಣೆ ಹೆಚ್ಚಕ್ಕೆ ಹಾಕುವ ಅವಶ್ಯಕತೆಯೇ ಇಲ್ಲ. ಆದರೂ ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಎಣ್ಣೆನ ಹಾಕಿ ಸಾಸಿವೆ ಮತ್ತು ಕಡಲೆಬೇಳೆನ ಸೇರಿಸಿದ್ದೀನಿ. ಮತ್ತು ಬೆಳ್ಳುಳ್ಳಿ ಯಾಕೆ ಹಾಕ್ತಾಯಿದ್ದೀನಿ ಅಂದರೆ, ಇದು ಸ್ವಲ್ಪ ತಂಪಿನ ಪದಾರ್ಥ ಆಗಿರೋದ್ರಿಂದ ಒಂದೆರಡು ಜಜ್ಜಿರುವಂತಹ ಬೆಳ್ಳುಳ್ಳಿ, ಕರಿಬೇವು ಮತ್ತು ಈರುಳ್ಳಿನ ಸೇರಿಸಿದ್ದೀನಿ. ಇವಾಗ ಚೆನ್ನಾಗಿ ನಾನು ಬಾಡಿಸ್ಕೊಳ್ತೀನಿ ಸ್ನೇಹಿತರೆ. ನಾವು ಎಷ್ಟು ಚೆನ್ನಾಗಿ ಇದನ್ನು ಬಾಡಿಸ್ಕೊಳ್ತೀವೋ ಅಷ್ಟು ರುಚಿ ಕೊಡುತ್ತೆ. ಆಮೇಲೆ ನಾನೇನು ಮಾಡ್ತೀನಿ, ಇವಾಗ ಖಾರಕ್ಕೆ ಒಂದು 2 ಹಸಿಮೆಣ್ಸಿನ್ಕಾಯಿ ಸೀಳಿರೋ ಅಂತಹ ತುಂಡನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಅಚ್ಚ ಖಾರದ ಪುಡಿ ಬೇಕಾದರೂ ಹಾಕ್ಕೊಳ್ಬಹುದು, ಇಲ್ಲ ಒಣ ಮೆಣಸಿನ್ಕಾಯಿ ಬೇಕಾದರೂ ಹಾಕ್ಕೊಳ್ಬಹುದು. ಈ ಸಮಯದಲ್ಲಿ ನಾನು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಮತ್ತು ಈ ಹೀರೆಕಾಯಿಯಲ್ಲಿ ಉಪ್ಪಿನ ಅಂಶ ಸ್ವಲ್ಪ ಇರುತ್ತೆ. ಹಾಗಾಗಿ ಸ್ವಲ್ಪ ನೋಡಿಕೊಂಡು ಉಪ್ಪನ್ನು ಹಾಕೋಬೇಕು. ಕೆಲವರಂತೂ ಉಪ್ಪೇ ಹಾಕೋಲ್ಲ. ನನಗೆ ಸ್ವಲ್ಪ ಉಪ್ಪು ಬೇಕು ಅಂದ್ಬಿಟ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಕಟ್ ಮಾಡಿ ಇಟ್ಟಿರುವಂತಹ ಹೀರೆಕಾಯಿನ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಎಷ್ಟು ರುಚಿ ಕೊಡುತ್ತೆ ಅಂದರೆ, ತುಪ್ಪ ಇದಕ್ಕೆ ಸೇರಿಸ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ನಾನು ಸಾಂಬಾರು ಸಹ ಮಾಡಿದ್ದ ವಿಡಿಯೋನ ನಾನು ಹಾಕ್ಲಿಕ್ಕೆ ಆಗಲೇ ಇಲ್ಲ. ಅದಕ್ಕೋಸ್ಕರ ಇನ್ನು 2 ಕಾಯಿತು ಹೀರೆಕಾಯಿ ಪಲ್ಯ ಮಾಡಿ ತೋರಿಸೋಣ ವೀಕ್ಷಕರಿಗೆ. ಎಷ್ಟೋ ಜನ ಫೈಲ್ಸಲ್ಲಿ ಒದ್ದಾಡೋಗ್ತಾ ಇರ್ತಾರೆ. ಈ ಕಾಯಿನ ಹೆಚ್ಚು ಬಳಸಿ ನೋಡಿ ಸ್ನೇಹಿತರೆ, ಮಂಗಮಾಯ ಆಗುತ್ತೆ. ನಿಮ್ಮ ಆ ಪಿಸ್ತೂಲ ಆಗಲಿ ಇಲ್ಲ ಫೈಲ್ಸ್ ಆಗಲಿ ಹೊಟ್ಟೋಗ್ಬಿಡುತ್ತೆ ಸ್ನೇಹಿತರೆ. ನೋಡಿ, ಮತ್ತು ಇದಕ್ಕೆ ಇನ್ನೊಂದು ಏನು ಅಂದರೆ, ನೀರು ಅವಶ್ಯಕತೆಯೇ ಇಲ್ಲ ಸ್ನೇಹಿತರೆ. ನೀರನ್ನು ಸೇರಿಸೋ ಹಾಗೇ ಇಲ್ಲ. ನೀರನ್ನು ಸೇರಿಸೋದೇ ಬೇಡ ಸ್ನೇಹಿತರೆ. ಇದರಲ್ಲೇ ನೀರಿನ ಅಂಶ ಇರೋದ್ರಿಂದ ಬೇಯ್ತಾ ಇರಬೇಕಾದಾಗ ಚೆನ್ನಾಗಿ ಅದೇ ನೀರು ಬಿಟ್ಕೊಂಡ್ಬಿಡುತ್ತೆ ಸ್ನೇಹಿತರೆ. ಚೆನ್ನಾಗಿ ಈ ರೀತಿ ತಿರುಗಿಸಿ 1-2 ಸಲ ತಿರುಗಿಸಿದ್ರೆ ಸಾಕು, ಬೇಗ ಬೆಂದೋಗ್ಬಿಡುತ್ತೆ, ತುಂಬ ಟೈಮ್ ತೊಗೊಳ್ಳಲ್ಲ. ಇವಾಗ ಚೆನ್ನಾಗಿ ಬೇಯ್ತಾ ಇದೆ. ಇವಾಗ ನಾನು ಒಂದು ಕಡಲೆಕಾಯಿ ಬೀಜದ ಪುಡಿ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಯಾಕೆ ಕಡಲೆಕಾಯಿ ಬೀಜದ ಪುಡಿ ಹಾಕೋದು ಅಂದರೆ, ಇದು ನೀರಿನ ಅಂಶ ಇರುತ್ತೆ ಮತ್ತು ಪಲ್ಯ ಗೊಜ್ಜು ಅಂದರೆ ತುಂಬ ನೀರಾಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಕಡಲೆಕಾಯಿ ಬೀಜನ ಹಾಕ್ಕೊಂಡೆ. ಅದಾದ ನಂತರ ಸ್ವಲ್ಪ ಕೊಬ್ಬರಿನ ಹಾಕ್ಕೊಂಡೆ, ರುಚಿ ಇನ್ನೂ ಹೆಚ್ಚಾಗಲಿ, ರುಚಿ ಆಗಲಿ ಅಂತ, ಅಂದರೆ ಹೆಚ್ಚಿಗೆ ರುಚಿ ಆಗಲಿ ಅನ್ನೋ ಕಾರಣಕ್ಕೋಸ್ಕರ. ಇಲ್ಲಿ ಅಕ್ಕಪಕ್ಕ ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ಸ್ನೇಹಿತರೆ. ಏನೇ ಟೈಮಿಂಗ್ಸಲ್ಲೂ ನೋಡಿದ್ರು ಆ ಮಗು ಕಿರ್ಚಾಡ್ತಿರುತ್ತೆ, ಇಗ್ನೋರ್ ಮಾಡಿ. ಆಮೇಲೆ ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿದ್ರೆ ಸಾಕು. ಹೀರೆಕಾಯಿ ಪಲ್ಯ 10 ನಿಮಿಷದಲ್ಲಿ ನಾವು ಮಾಡ್ಕೊಳ್ಬಹುದು. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ರೀತಿ ಮಾಡಿಕೊಂಡು ಸೇವಿಸಿ ನೋಡಿ ಸ್ನೇಹಿತರೆ. ಏನಂತೀರಾ? ನನ್ನ ವಿಡಿಯೋ ನೋಡಿ ಇಷ್ಟಪಟ್ಟಿದ್ದಕ್ಕೆ ಧನ್ಯವಾದಗಳು. ಹೀಗೆ ಹೆಚ್ಚೆಚ್ಚು ವಿಡಿಯೋ ನೋಡಿ ಲೈಕ್, ಶೇರು, ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಹೋಗಿ ಬರಲಾ? ನಮಸ್ಕಾರ ಸ್ನೇಹಿತರೆ.